ನಮ್ಮ ರಮೇಶ್ ಜಾರಕಿಹೊಳಿ ನನ್ನ ಆತ್ಮೀಯ ಸ್ನೇಹಿತರು. ಹೇಳ್ತೀನಿ ಅಣ್ಣ, ನನ್ನ ಆತ್ಮೀಯ ಸ್ನೇಹಿತರು ರಮೇಶ್ ಅಣ್ಣ, ನಾನು ಹೇಳ್ತಿದ್ದೀನಿ, ಇವ್ರು ಯಾರು ನಿಮ್ಮನ್ನು ಬಲಿಪಶು ಮಾಡ್ತಾರೆ ಬೇಡ ರಮೇಶ್ ಅಣ್ಣ, ನಾನು ಪ್ರಾರ್ಥನೆ ಮಾಡ್ತೀನಿ, ನನ್ನ ಆತ್ಮೀಯ ಸ್ನೇಹಿತ, ನಾನು ನಿನ್ನ ಜೊತೆಗಿದ್ದೆ. ನೀವು ಇವತ್ತೇನು ನಾವು ದಾವಣಗೆರೆಯಲ್ಲಿ 10ನೇ ತಾರೀಕು ಸುಮಾರು ಒಂದು 60 ಜನ ಮಾಜಿ ಶಾಸಕರು ಮಾಜಿ ಸಚಿವರು ನಾವು ಪೂರ್ವ ಸಭೆ ಸೇರ್ತೀವಿ. ಅಲ್ಲಿ ಅನೇಕ ತೀರ್ಮಾನಗಳನ್ನು ಮಾಡ್ತೀವಿ. ರಮೇಶ್ ಅಣ್ಣ, ಅನಗತ್ಯವಾಗಿ ನೀವು ಬಲಿಪಶು ಆಗಬಾರ್ದು, ನಮ್ಮ ಆತ್ಮೀಯ ಸ್ನೇಹಿತರು ಅಂತೇಳಿ ಹಿಂದೆ ಆಯ್ತಣ್ಣ. ನೋಡಿ, ಇದು ರೇಣುಕಾಚಾರ್ಯ ಅಲ್ಲ, ನಾವು ತೀರ್ಮಾನ ಮಾಡಿದ್ರು ಭಾಳಷ್ಟು ಜನ ಮಾಜಿ ಸಚಿವರು ಮುಖಂಡರು ಶಾಸಕರು ಮುಖಂಡರು ಸೇರ್ತೀವಿ. ಹಾಲಿ ಶಾಸಕರು ವಿಜೇಂದ್ರ ಅವರಿಗೆ ಬೆನ್ನಿ ನಿಂತಿದ್ದಾರೆ. ನಾವು ಹಾಲಿಗಳು ಯಾರನ್ನೂ ಕರೆದಲ್ಲ, ಸತ್ಯವಾದ ಪವಿತ್ರವಾದ ದೇವಸ್ಥಾನ ಹೇಳ್ತಿಲ್ಲ, ಹಾಲಿಗಳು ಕರೆದಲ್ಲ. ಎಲ್ಲರೂ MP MLA MLCಗಳು ವಿಜೇಂದ್ರ ಜೊತೆಗಿದ್ದಾರೆ, ವಿಪಕ್ಷ ನಾಯಕರುಗಳು ಒಟ್ಟಾಗಿದ್ದಾರೆ. ನಮ್ಮ ಉದ್ದೇಶ ಯಾರನ್ನೋ ವೈಭವಕ್ಕೋಸ್ಕರ ಅಥವಾ ನಾನು ದೊಡ್ಡನಾಗಬೇಕಂತಲ್ಲ. ರಾಜ್ಯದಲ್ಲಿ ಮೊನ್ನೆ ನಡೆದ 3 ಉಪಚುನಾವಣೆಗಳು ನಮಗೆ ಸೋಲಾಗಿದೆ. ಸೋಲಿಗೆ ಏನು ಕಾರಣ ಅನೇಕ ಬಾರಿ ಹೇಳಿದ್ದೀನಿ. ಆ ಸೋಲಿಗೆ ನಮ್ಮ ಕಾರ್ಯಕರ್ತರು ಮುಖಂಡರು ಆತ್ಮವಿಶ್ವಾಸ ಕಡಿಮೆ ಆಗಿದೆ, ಕುಗ್ಗೋಗಿದೆ. ಅದಕ್ಕೋಸ್ಕರ ಮಧ್ಯ ಕರ್ನಾಟಕ ಕನ್ನಡ ಪರ ಸಂಘಟನೆಗಳು, ರಾಜ್ಕುಮಾರ್ ದಿವಂಗತ, ಅಲ್ಲಿ ಹೋರಾಟ ಶುರುವಾಗಿದ್ದು ಅಲ್ಲಿಂದ ಕನ್ನಡ ಪರ ಸಂಘಟನೆಗಳು. ಹಾಗಾಗಿ ಹಿಂದೆ 2017ರಲ್ಲಿ ಯಡಿಯೂರಪ್ಪನವರಿಗೆ, ರೈತ ನಾಯಕರಿಗೆ ಹುಟ್ಟುಹಬ್ಬ ಜನ್ಮದಿನ ಶುಭಾಶಯಗಳಿಗೆ ಅಮಿತ್ ಶಾ ಬಂದರು. ಅಲ್ಲಿಂದ ಸಂಘರ್ಷ ಪ್ರಾರಂಭ ಆಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು, ಕನ್ನಡ ಪರ ಸಂಘಟನೆ ಹೋರಾಟ ಯಶಸ್ವಿಯಾಯಿತು. ಅದಕ್ಕೋಸ್ಕರ ನಾನು ನನ್ನ ಒಬ್ಬನೇ ಅಲ್ಲ, ಅಲ್ಲಿ ಬಂದಂಥವ್ರು ಎಲ್ಲರೂ ಸೇರಿ ತೀರ್ಮಾನ ಮಾಡಿ ಕಾರ್ಯಕರ್ತರಿಗೆ ನೊಂದವರಿಗೆ ಧ್ವನಿ ಆಗಬೇಕು, ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಹೋಗಬೇಕು, ರಾಜ್ಯದ ಒಂದು ಸಮಾವೇಶ. ಆ ನಿಟ್ಟಿನಲ್ಲಿ ಯೋಚನೆ ಇನ್ನೂ ಅಂತಿಮ ಅಲ್ಲ. ನಾವು ಅಲ್ಲಿ ಮುಖಂಡರುಗಳು, ಮಾಜಿ ಸಚಿವರುಗಳು, ಮಾಜಿ ಶಾಸಕರು ಒಟ್ಟಾಗಿ ಸೇರಿ ನಿರ್ಣಯವನ್ನು ಮಾಡಿ ವಿಜಯೇಂದ್ರ ಅವರಿಗೂ ವಿನಂತಿ ಮಾಡ್ತೀವಿ, ಯಡಿಯೂರಪ್ಪನವ್ರಿಗೂ ವಿನಂತಿ ಮಾಡ್ತೀವಿ, ಮತ್ತು ವಿಪಕ್ಷ ನಾಯಕರ ಆರ್ ಅಶೋಕ್, ಚಲಪತಿ ನಾರಾಯಣ ಸ್ವಾಮಿಯವರು, ನಮ್ಮೆಲ್ಲ ಮುಖಂಡರುಗಳು ಮತ್ತು ರಾಷ್ಟ್ರೀಯ ನಾಯಕರು, ಕೇಂದ್ರ ಸಚಿವರು ಪಾಲ್ಗೊಳ್ಬೇಕು. ಅದು ನಮ್ಮದು ವಿನಂತಿ. ರೇಣುಕಾಚಾರ್ಯಗೋಸ್ಕರ ಅದು ಇದು ಅಲ್ಲ, ಪಕ್ಷದ ಒಂದು ಅಡಿಯಲ್ಲಿ ಮಾಡಿ ಇನ್ನೂ ತೀರ್ಮಾನ ಆಗಿಲ್ಲ. ಯಾಕಂದ್ರೆ ನಿಮಗೆ ಸತ್ಯ ಹೇಳ್ತೀನಿ,